ಮಕರ ರಾಶಿಯವರಿಗೆ ಹೇಗಿದೆ ಈ ವರ್ಷ? ಮಕರ ರಾಶಿ ಹಾ. ಮಕರ ರಾಶಿಯವ್ರಿಗೂ ಈ ವರ್ಷ ಸಾಕಷ್ಟು ಶುಭ ಫಲಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮಕರ ರಾಶಿಯಲ್ಲಿ ಹುಟ್ಟಿರುವಂಥ ಒಂದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಶುಭ ಫಲಗಳು ಕಂಡು ಬರ್ತಾ ಇದೆ. ಹಾಗೆ ಮಕರ ರಾಶಿಯಲ್ಲಿ ಹುಟ್ಟಿರುವಂಥ ವಿಜ್ಞಾನಿಗಳಿಗೆ ಈ ವರ್ಷ ಪೂರ್ತಿ ಒಂದು ಒಳ್ಳೆಯ ಹೆಸರು ಮಾಡುವಂಥ ಒಂದು ಯೋಗ ಮಕರ ರಾಶಿಯವರು ಕಂಡು ಬರ್ತಾ ಇದೆ. ಹಾಗೆ ಈ ಕ್ರೀಡಾರಂಗದಲ್ಲಿರುವಂಥ ವ್ಯಕ್ತಿಗಳಿಗೆ ಮಕರ ರಾಶಿಯವರಿಗೆ ಈ ವರ್ಷ ಪೂರ್ತಿ ಸಾಕಷ್ಟು ಶುಭ ಫಲಗಳು ಕಂಡು ಬರ್ತಾ ಇದೆ. ಯಾವುದೋ ಒಂದು ನಿಮಗೆ ಗೊತ್ತಿಲ್ಲದಂಗೆ ನಿಮಗೆ ಅವಾರ್ಡ್ಸ್ ಬರುವಂಥ ಒಂದು ಯೋಗ ಮಕರ ರಾಶಿಯವರು ಕಂಡು ಬರ್ತಾ ಇದೆ. ರಾಜಕೀಯ ನಾಯಕರಿಗೆ ಸ್ವಲ್ಪ ಅವಘಡಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮಕರ ರಾಶಿಯಲ್ಲಿ ಹುಟ್ಟಿರುವಂಥ ಹಿರಿಯ ನಾಯಕರು ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚಾಗಿ ಗಮನವನ್ನು ಹರಿಸ್ಬೇಕಾಗತ್ತೆ. ಹಾಗೆ ಮಕರ ರಾಶಿಯಲ್ಲಿ ಹುಟ್ಟಿರುವಂಥ ಉದ್ಯಮಿಗಳು, ದೊಡ್ಡ ದೊಡ್ಡ ಉದ್ಯಮ ಮಾಡುವಂಥವ್ರಿಗೆ ಸ್ವಲ್ಪ ಎಲ್ಲೋ ನಿಧಾನಗತಿಯಾದ ಒಂದು ವ್ಯಾಪಾರ ವ್ಯವಹಾರಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಿಂದ ಮಕರ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಶುಭ ಫಲ ಆದರೂ ಸ್ವಲ್ಪ ಅವಘಡಗಳಿರೋದ್ರಿಂದ ಮಕರ ರಾಶಿಯಲ್ಲಿ ಹುಟ್ಟಿರುವಂಥವರು ತಾಯಿ ಪಾರ್ವತಿ ದೇವಿ ಆರಾಧನೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ಮಕರ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಖಂಡಿತವಾಗಿ ಶುಭ ಫಲ ಕಂಡು ಬರ್ತಾ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.